ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬಯಲಾಯಿತು. ನಾಯಕರ ಒಳ ಜಗಳದ ಅಸಲಿಯತ್ತು. ಒಂದು ಹುದ್ದೆ ಬೇಕೋ ಎರಡು ಬೇಕೋ? ಚಂದ್ರಶೇಖರ್ ವರ್ಸಸ್ ಸುರೇಶ್ ಮಧ್ಯೆ ಶುರುವಾಯಿತು ಗ್ಯಾರಂಟಿ ವಾರ್. ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ನಲ್ಲಿ ಕೈ ನಾಯಕರ ಕುರ್ಚಿ ಕಾಳಗ. ಒಂದು ಹುದ್ದೆ ಇಬ್ಬರು ನಾಯಕರು. ಶುರುವಾಯಿತು ಭೀಕರ ವಾರ್. ಚಂದ್ರಶೇಖರ್ ವರ್ಸಸ್ ಸುರೇಶ್. ಕಾಂಗ್ರೆಸ್ ಒಳ ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಧಿಕಾರಕ್ಕಾಗಿ ಕಿತ್ತಾಟ ಬಯಲಾಯಿತು. ಕೈ ನಾಯಕರ ಆಡಿಯೋ ಪುರಾಣ. ಲಂಚದ ಆರೋಪ, ಅವಾಚ್ಯ ಶಬ್ದಗಳಿಂದ ನಿಂದನೆ. ಕೆಂಡವಾದ ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್. ಅಧಿಕಾರಕ್ಕಾಗಿ ಕಿತ್ತಾಟ, ಹುದ್ದೆಗಾಗಿ ಪೈಪೋಟಿ. ಹೌದು, ಇದು ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಭದ್ರ ಕೋಟೆಯಲ್ಲಿ ಈಗ ಕೇಳಿ ಬರುತ್ತಿರುವ ಅಸಮಾಧಾನದ ಸ್ಫೋಟ. ಇಬ್ಬರು ಪ್ರಮುಖ ನಾಯಕರ ನಡುವೆ ಎರಡು ಹುದ್ದೆಗಳ ವಿಚಾರ ಈಗ ಪೊಲೀಸ್ ಮೆಟ್ಟಿಲೇರುವ ಹಂತಕ್ಕೆ ತಲುಪಿದೆ. ಚಂದ್ರಶೇಖರ್ ಮತ್ತು ಸುರೇಶ್ ಅವರ ನಡುವಿನ ಈ ವಾಕ್ ಸಮರ ಈಗ ಕೈಪಾಳಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಏನಿದು ಕಿತ್ತಾಟ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಒಂದೇ ತಕ್ಕಡಿಯಲ್ಲಿ ಇಬ್ಬರು ನಾಯಕರು. ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ನಲ್ಲಿ ಈಗ ಒಬ್ಬರಿಗೆ ಒಂದು ಹುದ್ದೆ ಎಂಬ ಫಾರ್ಮುಲಾ ದೊಡ್ಡ ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಮತ್ತು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವ ಡಾಬಾ ಸುರೇಶ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ನಡುವೆ ಈಗ ನೇರ ಹಣಾಹಣಿ ಶುರುವಾಗಿದೆ. ಡಾಬಾ ಸುರೇಶ್ ಅವರು ಎರಡು ಹುದ್ದೆಗಳನ್ನು ಹೊಂದಿದ್ದಾರೆ. ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎನ್ನುವುದು ಚಂದ್ರಶೇಖರ್ ಅವರ ಆಗ್ರಹ. ಆದರೆ ಇದು ಕೇವಲ ರಾಜೀನಾಮೆಗೆ ಸೀಮಿತವಾಗಿಲ್ಲ. ಸುರೇಶ್ ವಿರುದ್ಧ ಲಂಚದ ಆರೋಪ ಹಾಗೂ ಸುಳ್ಳು ಅಪಪ್ರಚಾರ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಚಂದ್ರಶೇಖರ್ ಅವರ ಆರೋಪಗಳಿಗೆ ಡಾಬಾ ಸುರೇಶ್ ಅಷ್ಟೇ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರೂ ಕೂಡ ಎರಡು ಹುದ್ದೆಗಳಲ್ಲಿ ಕುಳಿತಿದ್ದಾರೆ. ಅವರು ಮೊದಲು ಒಂದು ಹುದ್ದೆಗೆ ರಾಜೀನಾಮೆ ನೀಡಲಿ, ಆಮೇಲೆ ನಾನು ಕೊಡುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಿನಗೊಂದು ನ್ಯಾಯ ನನಗೊಂದು ನ್ಯಾಯವೇ ಎಂಬ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ಜಗಳ ಈಗ ಕೇವಲ ಮಾತಿಗೆ ಸೀಮಿತವಾಗಿಲ್ಲ. ಚಂದ್ರಶೇಖರ್ ಅವರು ದೂರವಾಣಿ ಮೂಲಕ ತಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಸುರೇಶ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಎರಡು ಹುದ್ದೆ ಅಂತ ಹೇಳ್ತಿದ್ದಂತೆ ನಿಮ್ಮ ಅಪ್ಕೊಟ್ಟಿದ್ ನಾ ಎರಡು ಹುದ್ದೆ ನನ್ಗೆ ಅಲ್ಲ ಅವ್ರು ನನಗೆ ಹೇಳಿದ್ದು ಕರೆಕ್ಟ್ ಆಗಿ ಮಾತಾಡೋದು. ನಿನ್ ಕರ್ಕೊಂಬಂದ್ ನಾನ್ ಮಾಡಿದೆ ನಾನೆಲ್ಲ ಅರ್ಥ ಮಾಡ್ಕೊಳ್ರಿ. ಗೌಡ ಏನ್ ಅರ್ಥ ಮಾಡ್ಕೊಂತ ಗೌಡ ಏನಂತ ಎಲ್ಲ ಹೇಳ್ಬಾರ್ದು. ಎಲ್ಲ ಓದ್ಬಿಡ್ತೀನಿ ಬಂದ್ರೆ ಬಡ್ಡಿ ಮಗನೆ ಅವೆಲ್ಲ ಮಾತಾಡ್ಬಿಡ್ರಿ ನಮ್ ತಗೆ. ಏನ್ ಮಾಡ್ತೀವಿ ಸುರೇಶ್ ಆ ಜಗದೀಶ್ ಅಂತ ತಿಂದಿದ್ಯಾ ಲಕ್ಷ ಅವನಿಗೆ ಮನೆ ಕನ್ನ ಹಾಕಿದ ನನ್ನ ಮಗ ನೀನು ಮಾಡಿದ್ರೆ ನನ್ನ ಮಗನ ನಾವು ತಿಂದಿದ್ರೆ ಏನ ಎರಡು ಹುದ್ದೆ ನಿಮ್ ಅಪ್ಪ ಕೊಟ್ಟಿದ್ದೀನಿ ನನ್ಗೆ ಎರಡು ಯಾರು ಕೊಟ್ಟಿಲ್ಲ ಸರ್. ನನಗೆ ಯಾಕೆ ಮತ್ತೆ ಅವ್ನು ಕರಿಬೇಡ್ರಿ ಅಂತ ಮಾತಾಡೋ ಕರಿ ಅವನ್ನ ಯಾರನ್ನ ಯಾವಂತ ಹೇಳಿದ್ಯಾ ನೀನು? ಅವನೇನಂತ ಕೇಳ್ರಿ ನೀವು ಕರಿಬೇಡ ಅಂತ ಹೇಳವ್ರೆ. ನೀವು ಕರಿಬೇಡ ಯಾರು ಅಂದಿರೋದು? ರೆಕಾರ್ಡು ನೀವ್ ಹೆಂಗ್ ಹೇಳಿದ್ರಿ ಹೆಂಗ್ ಹೇಳಿದ್ರಿ ನನ್ ತಗ ಐತೆ ಹೆಂಗ್ ಹೇಳಿದ್ರಿ ಹೆಂಗ್ ಮಾತಾಡಿದೆ ನಾವೇನ್ ಮಾತಾಡಿದೀನಿ ನಾವೇನ್ ಮಾತಾಡಿದ್ರಿ ನಾವೇನ್ ಸಾವಿರ ಜನ ಸಾವಿರ ಅದೇನ್ ಮಾತಾಡಿದೀನಿ ನಿಮ್ಮ ಹತ್ರ ನಿಮ್ ಮನೆ ಇಟ್ಕೊಂತೀವ ಸರ್ ನಾನು. ಹಾದಿ ಬೀದಿಯಲ್ಲಿ ಕಿತ್ತಾಡಿಕೊಂಡ ನಾಯಕರು ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯತ್ತ ಮುಖ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಎಂದು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಸುರೇಶ್ ಸಜ್ಜಾಗಿದ್ದಾರೆ.
ಈಗ ತಮ್ಮ ಹುದ್ದೆಗಳ ರಕ್ಷಣೆಗಾಗಿ ಕಿತ್ತಾಡುತ್ತಿರೋದು ಸಾರ್ವಜನಿಕರಲ್ಲಿ ನಗೆ ಪಾಟಲಿಗೀಡಾಗಿದೆ. ಸಮಸ್ಯೆ ಆಗಿದೆ ಸುರೇಶ್ ಅವರೇ. ಸರ್ ಏನ್ ಗೊತ್ತಾ, ಇಲ್ಲಿ ಅಧ್ಯಕ್ಷ ಪರ್ಮಿಷನ್ ಇಲ್ದಂಗೆ ಯಾವ್ದೇ ಒಬ್ಬ ಕಾರ್ಯಕರ್ತ ನಮ್ಮ ಪಾರ್ಟಿ ಕಾರ್ಯಕರ್ತ ಎಲ್ಲೂ ಹೋಗ್ಬಾರ್ದು. ಪಾರ್ಟಿ ಇದ್ರಲ್ಲಿರೋರು ಅಧ್ಯಕ್ಷಗಳಾಗ್ಲಿ ವೈಯಕ್ತಿಕವಾಗಿ ರಾಜಕೀಯವಾಗಿ ಎರಡು ತರ ಅವ್ರ ಪರ್ಮಿಷನ್ ಇಲ್ಲದ ಹೋದ್ರೆ ಅವ್ರಿಗೆ ಸಂಜೆ ಫೋನ್ ಮಾಡಿ ಹೆಂಗ್ ಬೇಕಂಗ್ ಬೈಯೋದು ಆ ತರ ವ್ಯಕ್ತಿ. ಇದನ್ನ ತುಂಬಾ ಜನ ಕಾರ್ಯಕರ್ತರೆಲ್ಲ ಪಾರ್ಟಿ ಬಿಟ್ಟು ಹೋಗ್ತಿದ್ದಾರೆ. ಪಾರ್ಟಿ ಮೇಲೆ ಬೇಜಾರಾಗಿ ಹೋಗ್ತಿಲ್ಲ, ಇಲ್ಲ ಅಧ್ಯಕ್ಷ ಮೇಲೆ ಬೇಜಾರಾಗಿ ಹೋಗ್ತಾವ್ರೆ. ಅವ್ರು ಹೇಳ್ಕಂತಿಲ್ಲ, ನಾವ್ ಹೇಳ್ಕಂತ ಇದೀವಿ ಅಷ್ಟೇ. ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಮುಂದೆ ಬರ್ತಿಲ್ಲ ಸರ್. ಯಾರು ಗೌರವ ಈಗ ನಾವು ಎತ್ತು ತಾಯಿ ತರ ನೋಡ್ತಿರೋ ಪಕ್ಷನ, ನಾವ್ ಬೇರೆ ತರ ನೋಡಿಲ್ಲ. ಈ ಪಕ್ಷ ಪಾರ್ಟಿ ಎಲ್ಲ ಇವ್ರು ತುಳ್ಕೊಂಡು ಹೋಗ್ತಾ ಇದ್ರೆ ಇನ್ ಯಾರು ಇದ್ ಮಾಡಕ್ಕಾದೆ ಸರ್ ಇಲ್ಲಿ ಹೇಳಿ ನೋಡೋಣ ನೀವು. ಅಲ್ಲ ಈಗ ನಿಮ್ ಪಕ್ಷದಿಂದ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗೋ ಚಾನ್ಸಸ್ ಇದೆಯಾ? ನಾವ್ ಹೋಗಲ್ಲ ಸರ್, ಆತರ ಏನಿಲ್ಲ. ಏನಿಲ್ಲ. ಓಕೆ ಓಕೆ ಓಕೆ. ನಾವ್ ಬೇರೆ ಪಕ್ಷಕ್ಕೆ ಹೋಗೋ ಮಾತೇ ಇಲ್ಲ ಸರ್. ಒಟ್ಟಾರೆ ಇವರಿಂದ ವೈಯಕ್ತಿಕ ಬೇಜಾರಾಗಿದೆ, ತುಂಬಾ ಬೇಜಾರಾಗಿದೆ. ನಮ್ಮೊಬ್ಬರಿಗೆ ಅಂತ ಕಾರ್ಯಕರ್ತರಿಗೆ ಬೇಜಾರ, ನಾವ್ ಹೇಳ್ಕೊಂತೀವಿ, ಅವ್ರು ಹೇಳ್ಕೊಂತಿಲ್ಲ ಅಷ್ಟೇ. ಓಕೆ ಓಕೆ. ಎಲ್ಲ ಯಾವ ತರ ಅವ್ರಿಗೆ ನಿಮ್ಗೆ ಟೀಕೆ ಮಾಡ್ತಾರೆ ಅಂತ? ಟೀಕೆ ಅಂದ್ರೆ ಈಗ ಪಾರ್ಟಿ ಯಾರೇ ಬಂದ್ರು ಅವ್ರು ಬಿಟ್ಟು ನಾವು ಹೋಗಂಗಿಲ್ಲ, ಊಟಕ್ಕೂ ಹೋಗಿಲ್ಲ, ಊಟಕ್ಕೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಅವ್ರು ಕೇಳ್ದೆ ಯಾರ ಮನೆಗೆ ಹೋದ್ರು ಕಷ್ಟ. ನಾವು ನನ್ ಬಿಟ್ಟು ಹೋಗಿದ್ರ ಆ ತರ ಸೆಂಟಿಮೆಂಟ್ ಅವ್ರಿಗೆ, ಅವ್ರು ಕರ್ಕೊಂಡು ಹೋಗ್ಲೇಬೇಕು ನಾವು. ಆ ತರ ವ್ಯಕ್ತಿ. ಎಲ್ಲ ಸಣ್ಣ ಕಾರ್ಯಕ್ರಮಕ್ಕೂ ಕರ್ಕೊಂಡು ಹೋಗ್ಬೇಕು ಅವ್ರು. ಸಣ್ಣ ಕಾರ್ಯಕ್ರಮ ಸಣ್ಣದಲ್ಲಿ ಹಿಡಿತಾರೆ, ಅವರು ಸಣ್ಣದ್ರಲ್ಲೇ ಹಿಡಿತಾರೆ. ಓಕೆ ಓಕೆ ಓಕೆ. ಈಗ ಯಾರೋ ಒಬ್ರು MLC ಇದಕ್ ಬಂದಿರ್ತಾರೆ ಕ್ಯಾನ್ವಾಸ್ಗೆ, ಅಲ್ಲೂ ಹೋಗಂಗಿಲ್ಲ ನಾವು. ಯಾಕಂದ್ರೆ ಬಿಜೆಪಿರಾ MLC ಕಾಂಗ್ರೆಸ್ ತಾನೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ ಬಂದ್ರೆ ಶಶಿಭೂಷಣ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ, ಬಿಜೆಪಿ ಅವರು. ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದಾಗ್ಲೂ ಹೋಗ್ಬೇಕು ಇವ್ರು ಪರ್ಮಿಷನ್ ತಗೊಂಡು. ಅಂದ್ರೆ ನಾವಿನ್ನೇನಕ್ಕೆ ಇಲ್ಲಿ ನಾವು ನಮ್ಗೆ ಅಂತ ಅಧ್ಯಕ್ಷ ತಾನೇ ಹಾಕೊಡ್ಬೇಕಾಯ್ತು. ನಮ್ಗೂ 2 ವರ್ಷ ಅಧಿಕಾರ ಇದೆ. ನಾವು ಅವ್ರೊಂದು ಬ್ಲಾಕ್ ಅಧ್ಯಕ್ಷರು, ನಾವೊಂದು ಸಮಿತಿಗಳ ಅಧ್ಯಕ್ಷರು, ನಾವು ಅಧ್ಯಕ್ಷ, ಅವರಿಗೆ ಅಧ್ಯಕ್ಷರು. ಹಾದಿ ಬೀದಿಯಲ್ಲಿ ಕಿತ್ತಾಡಿಕೊಂಡ ನಾಯಕರು ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯತ್ತ ಮುಖ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಎಂದು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಸುರೇಶ್ ಸಜ್ಜಾಗಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಚಾರ ಮಾಡಬೇಕಿದ್ದ ನಾಯಕರು ಈಗ ತಮ್ಮ ಹುದ್ದೆಗಳ ರಕ್ಷಣೆಗಾಗಿ ಕಿತ್ತಾಡುತ್ತಿರೋದು ಸಾರ್ವಜನಿಕರಲ್ಲಿ ನಗೆ ಪಾಟಲಿಗೀಡಾಗಿದೆ. ಶಿಸ್ತಿನ ಪಕ್ಷ ಎನ್ನುವ ಕಾಂಗ್ರೆಸ್ನಲ್ಲಿ ಈ ಒಳ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಹಿರಿಯ ನಾಯಕರು ಈ ಕಿಚ್ಚನ್ನು ಆರಿಸುತ್ತಾರಾ ಅಥವಾ ಇದು ಮತ್ತಷ್ಟು ಸ್ಫೋಟಗೊಳ್ಳುತ್ತಾ? ಕಾಯ್ದು ನೋಡಬೇಕಿದೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ಚಿಕ್ಕನಾಯಕನಹಳ್ಳಿ.